ಆತ್ಮೀಯ ವೀಕ್ಷಕರೇ ನಮಸ್ತೆ. ಪ್ರಾಕೃತಿಕ ವಿಕೋಪ ಮುಂಜಾಗ್ರತಾ ಕ್ರಮ, ಅದೇ ರೀತಿಯಲ್ಲಿ ಪೂರ್ವ ಸಿದ್ಧತೆ ಮತ್ತು ಮಾನ್ಸೂನ್ ಪರಿಸ್ಥಿತಿ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮತ್ತು ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಅವರು ಇವತ್ತು ಸುಳ್ಯಕ್ಕೆ ಆಗಮಿಸಿದರು. ಅಧಿಕಾರಿಗಳೊಂದೇ ಸಭೆ ನಡೆಸಿದರು, ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿದರು, ಸಲಹೆ ಸೂಚನೆಗಳನ್ನು ಪಡೆದರು. ಇಂದು ಅವರು ಸುಮಾರು ಗಂಟೆಗಳ ಕಾಲ ಸುಳ್ಯದಲ್ಲಿ ಈ ಒಂದು ಕಾರ್ಯಕ್ಕಾಗಿ ಸಮಯವನ್ನು ವ್ಯಯಿಸಿ ಒಂದು ಸೂಚನೆಗಳನ್ನು ನೀಡಿರುವಂಥ ಒಂದು ವಿಶೇಷ ವರದಿ ಇದು. 9 ಗಂಟೆಗೆ ಅವರು ಕ್ಷೇತ್ರ ಪರಿಶೀಲನೆ ನಡೆಸ್ತಾರೆ. ಜೊತೆಗೆ 10 ಗಂಟೆಗೆ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಸ್ತಾರೆ ಎನ್ನುವ ಒಂದು ಆಡಳಿತದ ಪ್ರಕಟಣೆ ನಿನ್ನೆ ರಾತ್ರಿ ಹೊರಬಿದ್ದಿತು. ಆದರೆ ಇಂದು ಸಚಿವರು 11 ಗಂಟೆಯ ವೇಳೆಗೆ ಅವರು ಆಗಮಿಸಿದರು. ಹಾಗಾಗಿ ಸಾಕಷ್ಟು ತಡವಾಗಿ ಆಗಮಿಸಿರೋದ್ರಿಂದ ಅವರು ಕ್ಷೇತ್ರ ಸಂದರ್ಶನವನ್ನು ನಡೆಸದೆ ನೇರವಾಗಿ ತಾಲೂಕು ಪಂಚಾಯತ್ ಸಭಾಂಗಣಕ್ಕೆ ಆಗಮಿಸಿ ಅವರು ಅಲ್ಲಿಯೇ ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಅದಕ್ಕೂ ಸಾಕಷ್ಟು ಮುಂಚಿತವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾಗಿರುವಂತಹ ದರ್ಶನ್ HV ಅವರು, ಅದೇ ರೀತಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಡಾಕ್ಟರ್ ಅರುಣ್ ಅವರು, ಅದೇ ರೀತಿಯಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ವಿನಾಯಕ್ ನರವಾಡೆ ಅವರು, ಇವರೆಲ್ಲರೂ ಕೂಡ ಆಗಮಿಸಿದರು. ಅವರು ನಿರೀಕ್ಷಣಾ ಮಂದಿರದಲ್ಲಿ ಸಚಿವರಿಗಾಗಿ ಕಾಯ್ತಾ ಇದ್ದರು. ಸಚಿವರು ಬರುವ ವೇಳೆ ಅವರು ಕೂಡ ತಾಲೂಕು ಪಂಚಾಯತ್ಗೆ ಬಂದು ಆ ಬಳಿಕ ಸಭೆ ನಡೆಯಿತು. ಉಸ್ತುವಾರಿ ಸಚಿವ ಡಾಕ್ಟರ್ ಯು ಟಿ ಖಾದರ್ ಅವರಲ್ಲದೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆಗೆ ಆ ಸಂದರ್ಭದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳಿ ಅವರಿದ್ದರು. ಅದೇ ರೀತಿಯಲ್ಲಿ ಮೆಸ್ಕಾಂ ಅಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್, ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿಯ ಸದಸ್ಯರಾಗಿರುವಂತಹ TM ಶಹೀದ್ ಅವರಿದ್ದರು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಭರತ್ ಮುಂಡೋಡಿಯವರಿದ್ದರು. ರಾಜ್ಯ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಸದಾನಂದ ಮಾವಜಿಯವರಿದ್ದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹಮೀದ್ ಕುತ್ತಮಟೆಯವರಿದ್ದರು. ಜೊತೆಗೆ ಸೂಡಾ ಅಧ್ಯಕ್ಷರಾಗಿರುವಂಥ KM ಮುಸ್ತಫಾ ಇದ್ದರು. ಅವರಲ್ಲದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈಗಾಗಲೇ ಉಲ್ಲೇಖಿಸಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಅವರು ಭಾಗವಹಿಸಿದರು. ಜಿಲ್ಲಾ SP ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಅರುಣ್ ಕುಮಾರ್ ಅವರಿದ್ದರು. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದರೆ CEO ಆಗಿರುವಂಥ ವಿನಾಯಕ್ ನರವಾಡೆ ಅವರಿದ್ದರು. ಜೊತೆಗೆ ಸುಳ್ಯ ತಹಶೀಲ್ದಾರ್ ಶ್ರೀಮತಿ ಮಂಜುಳಾ ಅವರಿದ್ದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ರಾಜಣ್ಣ ಅವರಿದ್ದು ಇನ್ನಿತರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದರು. ಆರಂಭದಲ್ಲಿ ಸುಳ್ಯ ತಹಶೀಲ್ದಾರ್ ಆಗಿರುವಂತಹ ಮಂಜುಳಾ ಮೇಡಮ್ ಅವರು ಸ್ವಾಗತ ಮಾಡಿದರು. ಸಚಿವರನ್ನು, ಅಧಿಕಾರಿಗಳನ್ನು ಮತ್ತು ಎಲ್ಲರನ್ನು ಕೂಡ ಸ್ವಾಗತ ಮಾಡಿದ ಬಳಿಕ ಜಿಲ್ಲಾಧಿಕಾರಿಗಳಾಗಿರುವಂಥ ದರ್ಶನ್ HV ಅವರು ಆ ಬಳಿಕ ಒಂದಷ್ಟು ಪ್ರಸ್ತಾವನೆಯನ್ನು ನಡೆಸಿದರು. ಅಂದರೆ ಯಾವ ರೀತಿ ಈ ಸುಳ್ಯ ಪ್ರದೇಶದಲ್ಲಿ ವಾಡಿಕೆಯಂತೆ ಮಳೆಯಾಗಿದೆ ಅನ್ನುವ ಮಾಹಿತಿಗಳನ್ನು ಅವರು ಕೂಡ ನೀಡಿದರು. ಜೂನ್ನಲ್ಲಿ ಮಳೆಯ ಕೊರತೆ ಇತ್ತು, ಆದರೆ ಜುಲೈ ವೇಳೆಗೆ ಕಳೆದ 2 ವಾರಗಳಿಂದ ಧಾರಾಕಾರವಾಗಿ ಮಳೆ ಸುರಿದಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ನೀಡಿದರು. ಆ ಸಂದರ್ಭದ ಕೃಷಿ ಮಾಹಿತಿಯನ್ನು ಕೂಡ ಒಂದಷ್ಟು ಹೇಳಿದರು. ಬಹಳ ಮುಖ್ಯವಾಗಿ ಈ ಸುಳ್ಯ ಭಾಗದಲ್ಲಿ ಅಡಿಕೆ ಬೆಳೆ ಬೆಳೆಯುತ್ತಿರುವ ಕಾರಣ ಅದಕ್ಕೆ ಯಾವ ರೀತಿಯ ಪರಿಣಾಮ ಆಗಿದೆ ಎನ್ನುವುದನ್ನು ಕೂಡ ಅವರು ಹೇಳಿದರು. ಜೊತೆಗೆ ಮಳೆ ಮಾಪನ ಕೇಂದ್ರಗಳ ಬಗ್ಗೆ ಹೇಳಿದರು. ಪೂರ್ಣವಾದ ಹಾನಿ ಅಂದರೆ ಮನೆಗಳಿಗೆ ಪೂರ್ಣವಾದ ಹಾನಿ ಆಗಲಿಲ್ಲ, ಆದರೆ ಭಾಗಶಃ ಹಾನಿಯಾದ ಉದಾಹರಣೆಗಳನ್ನು ಕೂಡ ಅವರು ನೀಡಿದರು. ಸುಮಾರು 17 ಕಡೆ ಈ ಮನೆಗಳಿಗೆ ಭಾಗಶಃವಾದ ಹಾನಿ ಆಗಿದೆ, ಅವರೆಲ್ಲರಿಗೂ ಕೂಡ ಪರಿಹಾರ ನೀಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಅವರು ನೀಡಿರುವಂಥದ್ದು. ಯಾವುದೇ ಮಾನವ ಹಾನಿ ಅಥವಾ ಜಾನುವಾರು ಹಾನಿ ಸಂಭವಿಸಲಿ ಎನ್ನುವಂಥ ಮಾಹಿತಿಯನ್ನು ಆರಂಭದಲ್ಲಿ DC ಅವರು ಸಚಿವರ ಗಮನಕ್ಕೆ ತಂದರು. ಆ ಬಳಿಕ ಸಚಿವ ಯು ಟಿ ಖಾದರ್ ಅವರು ಮಾತನಾಡಲಿಕ್ಕೆ ಆರಂಭಿಸ್ತಾರೆ. ಆರಂಭದಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಅವರು ನೀಡಿದರು. ಸದ್ಯದ ಪರಿಸ್ಥಿತಿ ಅಂದರೆ ಮಳೆಯ ಪರಿಸ್ಥಿತಿಯಲ್ಲಿ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಅದಕ್ಕೆ ಸಿದ್ಧತೆಗಾಗಿ ತಾವೇನು ತಯಾರು ಮಾಡಿಕೊಂಡಿದ್ದೀರಿ, ಜೊತೆಗೆ ಸರ್ಕಾರದಿಂದ ಏನಾಗಬೇಕು, ಅದರ ಜೊತೆಗೆ ಜನ ಏನು ನಿರೀಕ್ಷೆ ಮಾಡ್ತಾರೆ, ಇದೆಲ್ಲವನ್ನು ಕೂಡ ತಾವು ಮಾಹಿತಿಯನ್ನು ಕೊಡಬೇಕು ಎನ್ನುವಂಥ ಸೂಚನೆಯನ್ನು ಆರಂಭದಲ್ಲಿಯೇ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮುಂದೆ ಇಡ್ತಾರೆ. ಆ ಬಳಿಕ ಪ್ರತಿ ಅಧಿಕಾರಿಗಳು ಕೂಡ ಬಹಳ ಮುಖ್ಯವಾಗಿ ಯಾವೆಲ್ಲ ಇಲಾಖೆಗಳು ಬರುತ್ತೆ ಆ ಎಲ್ಲ ಅಧಿಕಾರಿಗಳಿಂದ ಕೂಡ ಸಚಿವರು ಮಾಹಿತಿಯನ್ನು ಪಡೀತಾರೆ. ಕೃಷಿ ಅಧಿಕಾರಿಯವರು ಮಾಹಿತಿಯನ್ನು ನೀಡ್ತಾರೆ. ಸುಮಾರು 125 ಎಕರೆ ಈ ಸುಳ್ಯ ತಾಲೂಕಿನಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. ಆದರೆ ಈ ಮಳೆಯ ಪ್ರಾಕೃತಿಕ ವಿಕೋಪದ ಒಂದು ಸಮಸ್ಯೆ ಭತ್ತದ ಬೆಳೆಯನ್ನು ಅಷ್ಟಾಗಿ ಬಾಧಿಸಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅವರು ನೀಡ್ತಾರೆ. ಆ ಬಳಿಕ ತೋಟಗಾರಿಕಾ ಅಧಿಕಾರಿ ಮಾಹಿತಿಯನ್ನು ನೀಡ್ತಾರೆ. ಸುಮಾರು 18,059 ಹೆಕ್ಟೇರ್ ಅಡಕೆ ಬೆಳೆಯನ್ನು ಇಲ್ಲಿ ಬೆಳೆಯುತ್ತಾರೆ. ಸುಮಾರು 25,000 ಹಿಡುವಳಿದಾರರು ಈ ಕೃಷಿಯನ್ನು ನಡೆಸ್ತಾರೆ. ಸದ್ಯದ ಮಾಹಿತಿಯ ಪ್ರಕಾರ ಅಂಥ ದೊಡ್ಡ ಹಾನಿ ಏನು ಆಗಿಲ್ಲ ಎನ್ನುವ ಮಾಹಿತಿಯನ್ನು ತೋಟಗಾರಿಕಾ ಅಧಿಕಾರಿಯವರು ನೀಡ್ತಾರೆ.
ಇನ್ನು ಬೆಳೆ ವಿಮೆ ಬಗ್ಗೆ ಕೂಡ ಮಾಹಿತಿಯನ್ನು ಸಚಿವರು ಪಡೀತಾರೆ. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬರುವಂಥದ್ದು ಮಳೆ ಮಾಪನ ಕೇಂದ್ರಗಳ ಬಗ್ಗೆ. ನಿಮ್ಗೆ ಗೊತ್ತಿದೆ, ಕಳೆದ 2 ವಾರಗಳ ಹಿಂದೆ ಈ ಕುರಿತಂತೆ ಒಂದು ಸಭೆ ಕೂಡ ನಡೆದಿತ್ತು ತಹಶೀಲ್ದಾರ್ ಮತ್ತು ಸುಳ್ಯ ಶಾಸಕರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಸುಳ್ಯ ತಾಲೂಕಿನ ಬಹುತೇಕ ಮಳೆ ಮಾಪನ ಕೇಂದ್ರಗಳು ಅದು ದುರಸ್ತಿಯಾಗಿಲ್ಲ, ಅಂದರೆ ದುರಸ್ತಿ ಇಲ್ಲ, ನಾದುರಸ್ತಿ ಇಲ್ಲಿದೆ ಎನ್ನುವಂಥ ಮಾಹಿತಿಯನ್ನು ನೀಡಲಾಗಿತ್ತು. ಆದರೆ ಇವತ್ತು ಆ ಸಭೆಯಲ್ಲಿ ಆ ಚರ್ಚೆ ಬಹಳ ಮುಖ್ಯವಾಗಿ ಅದನ್ನು ಏನು ಸಚಿವರು ಕೂಡ ಎತ್ತಿಕೊಂಡು ಅದರ ಬಗ್ಗೆ ಚರ್ಚೆಯನ್ನು ನಡೆಸಿದರು. ತಹಶೀಲ್ದಾರ್ ಅವರಿಂದ ಮಾಹಿತಿಯನ್ನು ಪಡೆದರು. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಕೂಡ ಮಾಹಿತಿಯನ್ನು ನೀಡಿದರು. 25 ಮಳೆ ಮಾಪನ ಕೇಂದ್ರಗಳು ತಾಲೂಕಿನಲ್ಲಿ, ಅಂದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದೆ. ಅದು ಯಾವುದೂ ಕೂಡ ದುರಸ್ತಿಯಾಗಿಲ್ಲ, ಎಲ್ಲವೂ ಕೂಡ ನಾದುರಸ್ತಿಯಲ್ಲಿದೆ ಎನ್ನುವ ಮಾಹಿತಿಯನ್ನು ಏನು ತಹಶೀಲ್ದಾರ್ ಅವರು ಸಚಿವರ ಮುಂದೆ ಇಡ್ತಾರೆ. ಇದು ಏನು ಸಚಿವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತದೆ. ಯಾಕಂದರೆ ಅವರು ತಹಶೀಲ್ದಾರ್ಗೆ ಸೂಚನೆಯನ್ನು ಕೂಡ ನೀಡಿದರು. ಇದು ನೀವು ಫಾಲೋಅಪ್ ಮಾಡಿ ಇದನ್ನು ನೀವು ರಿಪೇರಿ ಮಾಡಿಸಬೇಕಿತ್ತು ಎನ್ನುವ ಸೂಚನೆಯನ್ನು ನೀಡಿದ್ದಾರೆ. ಯಾಕಂದರೆ ಕಳೆದ ಬಾರಿಯೂ ಇದು ಕೂಡ ರಿಪೇರಿಯಲ್ಲಿ ಇರಲಿಲ್ಲ, 1 ವರ್ಷ ಆಯಿತು. ಆದರೆ ಈ ವೇಳೆಗಾದರೂ ಇದು ರಿಪೇರಿ ಆಗಬೇಕಿತ್ತು, ಇದಕ್ಕೆ ಫಾಲೋಅಪ್ ಮಾಡಬೇಕಿತ್ತು. ನಾವೆಲ್ಲ ನಮ್ಮ ಮನೆಗಳಲ್ಲಿ ಒಂದು ಬಲ್ಬ್ ಸರಿ ಇಲ್ಲದಿದ್ದರೂ ಕೂಡ ಅದನ್ನು ಫಾಲೋಅಪ್ ಮಾಡಿ ರಿಪೇರಿ ಮಾಡಿಸ್ತೇವೆ. ತಾಲೂಕು ಮಟ್ಟದಲ್ಲಿ ಇಂಥ ದೊಡ್ಡ ಸಮಸ್ಯೆ ಇರುವಾಗ ಇದನ್ನು ಏನು ಫಾಲೋಅಪ್ ಮಾಡಿ ಆ ಸಮಸ್ಯೆಯನ್ನು ನೀಗಿಸಬೇಕಿತ್ತು. ಇಲ್ಲದಿದ್ದರೆ ಏನು ಶಾಸಕರಿಗೆ ಆಗಿರ್ಬೋದು, ಮಂತ್ರಿಗಳಿಗೆ ಆಗಿರ್ಬೋದು, ಅಥವಾ ಸರ್ಕಾರಕ್ಕೆ ಆಗಿರೋ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಇದರ ಬಗ್ಗೆ ಖಂಡಿತವಾಗಿಯೂ ಗಮನವನ್ನು ಹರಿಸಬೇಕು ಎನ್ನುವಂಥ ಒಂದು ಖಡಕ್ಕಾದ ಸೂಚನೆಯನ್ನು ನೀಡ್ತಾರೆ. ಯಾಕಂತ ಹೇಳಿದರೆ ಅವರು ಮತ್ತೊಂದು ಕಾರಣವನ್ನು ಹೇಳಿದರು. ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಕೂಡ ಅದರ ಬಗ್ಗೆ ಸರ್ವೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಈ ಮಳೆ ಮಾಪನ ಕೇಂದ್ರಗಳ ಆಧಾರದಲ್ಲಿ, ಆ ಮಳೆಯ ಆಧಾರದಲ್ಲಿ ಏನು ಇದು ನಿಗದಿಯಾಗುವಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಇದು ಮಳೆ ಮಾಪನ ಕೇಂದ್ರಗಳು ದುರಸ್ತಿಯಾಗಬೇಕಾಗಿದೆ. ಇನ್ನು ಮುಂದೆ ಇಂಥ ಸಮಸ್ಯೆ ಬರಬಾರದು ಎನ್ನುವ ಸೂಚನೆಯನ್ನು ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮುಂದೆ ಇಡುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರಾಕೃತಿಕ ವಿಪತ್ತಿಗೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರದಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಮನೋಜ್ ಕುಮಾರ್ ಮೀನಾ ಅವರನ್ನು ಅವರು ಸಭೆಯಿಂದಲೇ ಅವರಿಗೆ ಫೋನ್ ಮಾಡಿ ಅವರನ್ನು ಸಂಪರ್ಕಿಸ್ತಾರೆ. ಅವರಿಗೂ ಕೂಡ ಸೂಚನೆಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ 10 ದಿನಗಳೊಳಗಾಗಿ ಈ ಒಂದು ಇದಕ್ಕೆ ಕ್ರಮ ತೆಗೆದುಕೊಳ್ಳುವುದಾಗಿ IAS ಅಧಿಕಾರಿ ಭರವಸೆಯನ್ನು ನೀಡ್ತಾರೆ. ಅದನ್ನು ಖಾದರ್ ಅವರು ಸಭೆಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸುಳ್ಯ ಶಾಸಕರಾದಂತಹ ಭಾಗೀರಥಿ ಮುರಳಿ ಒಂದು ಸಲಹೆಯನ್ನು ನೀಡ್ತಾರೆ. ಯಾವುದಾದ್ರೂ ಒಂದು ಮಳೆ ಮಾಪನ ಕೇಂದ್ರ ಅದು ಸರಿ ಇದ್ದರೆ ಅದರ ಆಧಾರದಲ್ಲಿಯೇ ನೀವು ಮಳೆಯ ಮಾಪನವನ್ನು ಮಾಡಿ ಅದು ಈ ಬೆಳೆ ವಿಮೆಗೆ ಪೂರಕ ಆಗ್ತದೆ ಎನ್ನುವಂಥ ಮಾಹಿತಿಯನ್ನು ನೀಡಿದರು. ಅದಕ್ಕೆ ಇದೊಂದು ಒಳ್ಳೆಯ ಸಲಹೆ ಎನ್ನುವ ಒಂದು ಅಭಿಪ್ರಾಯವನ್ನು ಏನು ಸಚಿವರು ಹೇಳಿದರು. ಇನ್ನು ಸುಳ್ಯ ತಾಲೂಕಿನಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಹಾಗಾಗಿ ಈ ಮಳೆ ಹಾನಿಯ ಏನು ಯೋಜನೆಯಡಿ ಅವರೆಲ್ಲರಿಗೂ ಕೂಡ ಏನು ಪರಿಹಾರವನ್ನು ಕೂಡ ವಿತರಿಸಲಾಗಿದೆ ಎನ್ನುವ ಮಾತನ್ನು ಏನು ತಹಶೀಲ್ದಾರ್ ಹೇಳಿದರು. ಕನಿಷ್ಠ 25,000ವಾದರೂ ವಿತರಣೆ ಮಾಡಲೇಬೇಕು, ಯಾಕಂದರೆ ಅವರಿಗೆ ರಿಪೇರಿಗೆ ಏನು ಗರಿಷ್ಠ ವೆಚ್ಚ ತಗಲ್ತದೆ ಎನ್ನುವ ಸಲಹೆಯನ್ನು ಶಾಸಕಿ ಭಾಗೀರಥಿ ಮುರಳಿ ಅವರು ಹೇಳ್ತಾರೆ. ಅದರ ಜೊತೆಗೆ ಒಂದು ಮಾತನ್ನು ಸಚಿವರು ಹೇಳ್ತಾರೆ, ಅಧಿಕಾರಿಗಳು ಪೊಲೀಸ್ ಕೆಲಸ ಮಾಡಬೇಡಿ, ಅಂದರೆ ಪೊಲೀಸಿಂಗ್ ಕೆಲಸ ಮಾಡಬೇಡಿ, ತಪ್ಪು ಬಂದಾಗ ಮಾತ್ರ ಅದನ್ನು ಹುಡುಕುವಂಥ ಕಾರ್ಯವನ್ನು ಮಾಡಬೇಡಿ. ಬುದ್ಧಿ ಮತ್ತು ಮನಸ್ಸಿನಿಂದ ಮಾತ್ರ ಅಲ್ಲ, ಹೃದಯದಿಂದ ಕೆಲಸ ಮಾಡಿ. ಬುದ್ಧಿ ಮತ್ತು ಮನಸ್ಸಿನಿಂದ ಮಾತ್ರ ಕೆಲಸ ಮಾಡಿದರೆ ಅಲ್ಲಿ ತಪ್ಪುಗಳು ಕಾಣುತ್ತೆ, ಅಲ್ಲಿ ನ್ಯೂನ್ಯತೆಗಳು ಕಾಣುತ್ತೆ, ಅಲ್ಲಿ ಅನೇಕ ಏನು ಅಡ್ಡಿ ಆತಂಕಗಳು ಬರುತ್ತೆ. ಆದರೆ ಹೃದಯದಿಂದ ಕೆಲಸ ಮಾಡಿದರೆ ಈ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಅಥವಾ ತೊಂದರೆಗೊಳಗಾದವನಿಗೆ ಸಹಕಾರ ಮಾಡುವಂಥ ಒಂದು ಹೃದಯವಂತಿಕೆ ಬರುತ್ತೆ. ಹಾಗಾಗಿ ಹೃದಯದಿಂದ ಕೆಲಸ ಮಾಡಿ ಎನ್ನುವ ಒಂದು ಸೂಚನೆಯನ್ನು ಅಥವಾ ಕಿವಿ ಮಾತನ್ನು ಅಧಿಕಾರಿಗಳಿಗೆ ಖಾದರ್ ಅವರು ಹೇಳ್ತಾರೆ. ಇನ್ನು ಪಶುಸಂಗೋಪನಾ ಇಲಾಖೆ ಡಾಕ್ಟರ್ ನಿತಿನ್ ಪ್ರಭು ಅವರು ಅವರ ಇಲಾಖೆಯ ಬಗ್ಗೆ ಅವರು ಹೇಳ್ತಾರೆ. ಸುಮಾರು 20,311 ಅಂದರೆ ದೊಡ್ಡ ಮಟ್ಟದ ಪ್ರಾಣಿಗಳಿರುವಂಥದ್ದು. ಆದರೆ ಯಾವುದೇ ಒಂದು ಪ್ರಾಕೃತಿಕ ವಿಕೋಪದಲ್ಲಿ ಅದಕ್ಕೆ ಹಾನಿಯಾಗಿಲ್ಲ ಎನ್ನುವ ಮಾತನ್ನು ಅವರು ಈ ಸಭೆಯಲ್ಲಿ ಹೇಳ್ತಾರೆ. ಜೊತೆಗೆ ವ್ಯಾಕ್ಸಿನೇಷನ್ ಬಗ್ಗೆ ಚರ್ಚೆ ಆಗುತ್ತೆ. ಏನು ಸಾಕು ನಾಯಿಗಳಿಗೆ ವ್ಯಾಕ್ಸಿನೇಷನ್ ಆಗುತ್ತೆ, ಆದರೆ ಬೀದಿ ನಾಯಿಗಳಿಗೂ ಕೂಡ ಇದನ್ನು ಮಾಡಬೇಕು ಎನ್ನುವ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ಖಾದರ್ ಅವರು ಹೇಳ್ತಾರೆ. ಯಾಕೆಂದರೆ ಇದುವರೆಗೆ ಅದನ್ನು ಅಷ್ಟು ಏನು ಕರಾರುವಕ್ಕಾಗಿ ಪಾಲಿಸಿದ ಕಾರಣ ಈಗ ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸಮಸ್ಯೆ ಆಗಿದೆ. ಆದರೆ ಇನ್ನು ಮುಂದಾದರೂ ಬೀದಿ ನಾಯಿಗಳಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂತಹ ಒಂದು ಸಂದರ್ಭ ಬರಬೇಕು. ಸಾಧ್ಯವಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿಗೆ ಟ್ರೈನಿಂಗನ್ನು ಕೊಡಬೇಕು ಎನ್ನುವಂಥ ಸೂಚನೆಯನ್ನು ಅವರು ನೀಡ್ತಾರೆ. ಇನ್ನು ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಚರ್ಚೆ ಆಗುತ್ತೆ. ಎಷ್ಟು ಶಾಲೆಗಳು ಇವತ್ತು ಏನು ಅಪಾಯವನ್ನು ಎದುರಿಸ್ತಾ ಇದೆ ಎನ್ನುವಂಥ ಮಾತುಗಳನ್ನು ಏನು ಸಚಿವರು ಕೇಳ್ತಾರೆ. ಆಗ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹರಗಿಯವರು ಅದಕ್ಕೆ ಉತ್ತರವನ್ನು ನೀಡ್ತಾರೆ. 12 ಕಡೆಯಿಂದ ದೂರು ಬಂದಿದೆ. 1 ಕಡೆ ಛಾವಣಿ ಕುಸಿದಿದೆ, ಅದೇ ರೀತಿಯಲ್ಲಿ 5 ಕಡೆ ಕಾಂಪೌಂಡ್ ಕುಸಿದಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಒಟ್ಟು
ಅಂದರೆ ಸುಮಾರು 138 ಶಾಲೆಗಳು ಸುಳ್ಯ ತಾಲೂಕಿನ ಅಥವಾ ಸುಳ್ಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಆದರೆ 12 ಶಾಲೆಗಳಿಗೆ ಮಾತ್ರ ಸಮಸ್ಯೆ ಇದೆ ಎನ್ನುವಂಥ ಪ್ರಶ್ನೆಯನ್ನು ಜಿಲ್ಲಾಧಿಕಾರಿ ದರ್ಶನ್ HV ಅವರು ಅಧಿಕಾರಿಯ ಮುಂದೆ ಇಡ್ತಾರೆ. ಆಗ ಅಧಿಕಾರಿ ಇಲ್ಲ, ಕಳೆದ ಬಾರಿ 78 ಶಾಲೆಗಳ ಒಂದು ಇಂದ ದೂರು ಬಂದಿತ್ತು, ಅದನ್ನು ನಾವು ಆ ವರದಿಯನ್ನು ನೀಡಿದ್ದೇವೆ, ಆದರೆ ಈ ಬಾರಿ 12 ಬಂದಿದೆ ಎನ್ನುವ ಮಾತುಗಳನ್ನು ಹೇಳ್ತಾರೆ. ಈ ಭಾವನೆ ಸರಿಯಲ್ಲ, ಯಾಕಂದರೆ ಕಳೆದ ಬಾರಿ ಬಂದಿರುವಂಥದ್ದು ಇನ್ನೂ ಕೂಡ ದುರಸ್ತಿಯಾಗಿಲ್ಲ. ಹಾಗಾಗಿ ಈ ಬಾರಿ ಏನು 12 ಮಾತ್ರ ಅಲ್ಲ, ಅಂದರೆ ನನಗೆ ವಾಟ್ಸಪ್ನಲ್ಲಿಯೇ ಸುಮಾರು 20ಕ್ಕಿಂತ ಅಧಿಕ ದೂರುಗಳು ಬಂದಿವೆ ಎನ್ನುವುದನ್ನು ಕೂಡ DC ಅವರು ಹೇಳ್ತಾರೆ. ಹಾಗಾಗಿ ಕಳೆದ ಬಾರಿ ಏನು ದೂರುಗಳು ಬಂದಿತ್ತು, ಈ ಬಾರಿಯ ದೂರನ್ನು ಸೇರಿಸಿ ವರದಿಯನ್ನು ಸಲ್ಲಿಸಬೇಕು. ನಾವು ದುಡ್ಡು ಕೊಡುವಾಗ ನಿಮಗೆ ಯಾಕೆ ವರದಿ ನೀಡಲಿಕ್ಕೆ ಸಮಸ್ಯೆ ಎನ್ನುವುದನ್ನು BO ಅವರ ಬಳಿ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಮತ್ತು ಅದನ್ನು ಡಿಫೆಂಡ್ ಮಾಡಿ ಏನು ಸಚಿವರು ಕೂಡ ಮಾತಾಡ್ತಾರೆ. ಅದೇ ಅಭಿಪ್ರಾಯವನ್ನು ಅವರು ಕೂಡ ದಾಖಲಿಸ್ತಾರೆ. ಅಧಿಕಾರಿಗಳು ವಿಶೇಷವಾಗಿ ಅಂದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಚೇರಿ ಬಿಟ್ಟು ಹೋಗಬೇಕು. ಇಂಥ ಏನು ಅಪಾಯಕಾರಿ ಶಾಲೆಗಳು ಅಥವಾ ಕೊಠಡಿಗಳು ಇದ್ದರೆ ಅದರ ಪರಾಮರ್ಶೆ ನಡೆಸಬೇಕು, ವರದಿಯನ್ನು ಸಲ್ಲಿಸಬೇಕು ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಏನು ಸಚಿವರು ನೀಡ್ತಾರೆ. ಅದರ ಜೊತೆಗೆ ಶಾಸಕರು ಒಂದು ಸಲಹೆಯನ್ನು ನೀಡ್ತಾರೆ. ಸುಳ್ಯ ತಾಲೂಕಿನಲ್ಲಿ ಬಹುತೇಕ ಶಾಲೆಗಳು 100 ವರ್ಷಗಳಿಗೆ ಅಂದರೆ ಶತಮಾನಗಳಿಂದ ಜಾಸ್ತಿ ಏನು ವರ್ಷ ಪೂರೈಸಿರುವಂಥದ್ದು. ಸಹಜವಾಗಿ ಆ ಕಟ್ಟಡಗಳು ಕುಸಿದು ಬೀಳುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಅದನ್ನು ಮತ್ತೆ ದುರಸ್ತಿಪಡಿಸುವ ಬದಲು ಆ ಒಂದೊಂದೇ ಕೊಠಡಿಯನ್ನು ನಾವು ತೆಗೆದು ಅಲ್ಲಿಗೆ ಹೊಸ ಕೊಠಡಿಯನ್ನು ನೀಡುವಂಥ ಕಾರ್ಯ ಆಗಬೇಕು ಎನ್ನುವುದನ್ನು ಶಾಸಕರು ಸಚಿವರ ಗಮನಕ್ಕೆ ತರ್ತಾರೆ. ಇನ್ನು ಸುಳ್ಯ ತಾಲೂಕಿನಲ್ಲಿ ಸುಮಾರು 82 ಹಾವು ಕಡಿತ ಪ್ರಕರಣಗಳು ಇದೆ ಎನ್ನುವುದನ್ನು ತಾಲೂಕು ಆರೋಗ್ಯಾಧಿಕಾರಿಗಳು ಗಮನಕ್ಕೆ ತರ್ತಾರೆ. ಇವರೆಲ್ಲರಿಗೂ ಕೂಡ ತಾಲೂಕು ಆಸ್ಪತ್ರೆ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅವರು ನೀಡುತ್ತಾರೆ. ಅಂಗನವಾಡಿಗಳಿಗೆ ಸಂಬಂಧಪಟ್ಟ ಕೂಡ ಸ್ವಲ್ಪ ಈ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸುಳ್ಯ ತಾಲೂಕಿನ 150 ಅಂಗನವಾಡಿಗಳಿವೆ. ಸುಮಾರು 19 ಕಡೆ ಹಾನಿ ಸಂಭವಿಸಿದೆ. ಏನು 2 ಕಡೆ ಅದು ಪೂರ್ತಿ ನಾದುರಸ್ತಿಯಲ್ಲಿರುವಂಥದ್ದು, ಜೊತೆಗೆ 13 ಕಡೆ ಅದರ ಮೇಲ್ಚಾವಣಿ ದುರಸ್ತಿಗೆ ವರದಿಯನ್ನು ನೀಡಲಾಗಿದೆ ಎನ್ನುವುದನ್ನು ಕೂಡ ಏನು CDPO ಇಲಾಖೆಯವರು ಹೇಳಿದರು. ಆ ಬಳಿಕ ವಿವಿಧ ಇಂಜಿನಿಯರ್ಗಳು ಬೇರೆ ಬೇರೆ ಏನು ಇಲಾಖೆಗಳ ಇಗಳು ಮಾಹಿತಿಯನ್ನು ನೀಡಿದರು. ಅದು ರಸ್ತೆ ಜರಿತ ಇರ್ಬೋದು, ಗುಡ್ಡ ಜರಿತ ಇರ್ಬೋದು, ರಸ್ತೆಗೆ ಹಾನಿ ಇರ್ಬೋದು, ಹೀಗೆ PWD ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಇಂಥ ಬೇರೆ ಇಂಜಿನಿಯರ್ಗಳು ಆ ಕುರಿತ ಮಾಹಿತಿಯನ್ನು ಕೂಡ ಸಚಿವರಿಗೆ ನೀಡಿರುವಂಥದ್ದು. ಆ ಸಂದರ್ಭದಲ್ಲಿ ಏನು ಮತ್ತೊಂದು ವಿಚಾರವನ್ನು ಕೂಡ ಸಚಿವರು ಹೇಳಿದರು. ತಾವೇನು ಅಧಿಕಾರಿಗಳು ಹೋಗ್ತೀರಿ, ತಮ್ಮ ಜೀಪು ಹೋಗ್ಬೋದು, ಆ ಜೀಪು ಹೋಗುವ ಸಾಮರ್ಥ್ಯ ಇದ್ದ ಕಾರಣ ಅದನ್ನು ಒಳ್ಳೆಯ ರಸ್ತೆ ಅಂತ ಭಾವಿಸಬೇಡಿ. ಅಲ್ಲಿ ರಿಕ್ಷಾ ಹೋಗಬೇಕು, ಅಲ್ಲಿ ಸ್ಕೂಟಿ ಹೋಗಬೇಕು, ಇಂಥ ವಾಹನಗಳು ಹೋಗುವಂಥ ಸುಸ್ಥಿತಿಯಲ್ಲಿ ರಸ್ತೆಗಳು ಇರುವಂತೆ ನೋಡಿಕೊಳ್ಳಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳ್ತಾರೆ. ಅದರ ಜೊತೆಗೆ ಹಾಸ್ಟೆಲ್ನ ಚರ್ಚೆ ಬಂದಾಗ ಹಾಸ್ಟೆಲ್ಗಳಿಗೆ ಅಧಿಕಾರಿಗಳು ಭೇಟಿಯನ್ನು ನೀಡಬೇಕು, ಜನಪ್ರತಿನಿಧಿಗಳು ಭೇಟಿಯನ್ನು ನೀಡಬೇಕು, ಅಥವಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭೇಟಿಯನ್ನು ನೀಡಬಹುದು, ಅಲ್ಲಿಗೆ ತೊಂದರೆ ಆಗದ ಹಾಗೆ. ಮತ್ತು ಅದು ಯಾಕಂದರೆ ಎಲ್ಲ ಸಮಾಜದ ಜವಾಬ್ದಾರಿ ಹಾಸ್ಟೆಲ್ಗಳ ಒಂದು ಸುವ್ಯವಸ್ಥೆ. ಹಾಗಾಗಿ ಅವರು ಕೂಡ ಭೇಟಿ ನೀಡಿ ಅದನ್ನು ಪರಾಮರ್ಶೆ ನಡೆಸಬಹುದು ಎನ್ನುವಂಥ ಒಂದು ಸೂಚನೆಗಳನ್ನು ಕೂಡ ಸಚಿವರು ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನೀಡಿದರು. ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ ಜಾಲ್ಸೂರಿನಲ್ಲಿರ್ಬೋದು ಅಥವಾ ಏನು ಪಾಲಡ್ಕ ಅಂದರೆ ಅರಮೂರು ಪಾಲಡ್ಕದಲ್ಲಿ ಇರ್ಬೋದು, ಕಲ್ಲುಗುಂಡಿ ಇರ್ಬೋದು, ಬೊಳುಬೈಲು ಇರ್ಬೋದು, ಇದು ನೀರು ನಿಂತು ಏನು ಸಂಚಾರಕ್ಕೆ ಅಡಚಣೆ, ಜೊತೆಗೆ ಅಂಗಡಿಗಳಿಗೆ ನೀರು ನುಗ್ಗುವಂಥ ಕೆಲವು ಕಡೆ ಒಂದು ಪ್ರಕ್ರಿಯೆಗಳಾಗ್ತವೆ. ಆ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರದ ಬಗ್ಗೆ ಕೂಡ ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳಿದ್ದಿದೆ. ಇಂಜಿನಿಯರ್ಗಳು ಕೂಡ ಈ ಮಾಹಿತಿಯನ್ನು ಸಚಿವರ ಗಮನಕ್ಕೆ ತಂದರು. ಜೊತೆಗೆ ಈಗ ಉಲ್ಲೇಖಿಸಿದ ಕಡೆ ಅದನ್ನು ಏನು ಆ ರಸ್ತೆಯನ್ನು ಎತ್ತರಿಸುವ ಒಂದು ಕಾರ್ಯಕ್ಕೂ ಕೂಡ ಅಥವಾ ಯೋಜನೆಗೂ ಕೂಡ ಮುಂದಾಗಿರುವುದಾಗಿ ಅಧಿಕಾರಿಗಳು ಸಚಿವರಿಗೆ ಏನು ಮಾಹಿತಿಯನ್ನು ನೀಡಿದರು. ಎಲ್ಲ ಸಂದರ್ಭದಲ್ಲೂ ಕೂಡ ಮತ್ತೆ ಸಚಿವರು ಪುನರುಚ್ಚರಿಸಿದ್ರು, ಈ ಸಮಸ್ಯೆ ಅಂದರೆ ಈ ವರ್ಷದ ಈ ಸಮಸ್ಯೆ ಮುಂದಿನ ವರ್ಷಕ್ಕೆ ಇದು ಸಮಸ್ಯೆಯಾಗಿರಕೂಡದು ಎನ್ನುವ ತಾಕೀತನ್ನು ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ UT ಖಾದರ್ ಅವರು ನೀಡಿದರು. ಇನ್ನು ನಗರ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾಗಿ ಇಂಜಿನಿಯರ್ ಇಲ್ಲ ಎನ್ನುವಂತಹ ದೂರನ್ನು ಶಾಸಕರು ಆ ಸಭೆಯಲ್ಲಿ ಹೇಳಿದರು. ಅವರು ಸರಿಯಾಗಿ ಬರ್ತಾ ಇಲ್ಲ, ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ನೀಡಿದರು. ಆ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳನ್ನು ಸಚಿವರು ಕೇಳಿದರು. ಅವರು ಕೂಡ ಅಂದರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದುವರೆಗೆ ಇಂಜಿನಿಯರ್ ಇರಲಿಲ್ಲ, ಆದರೆ ಹೊಸದಾಗಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಆ ಸಭಾಂಗಣದಿಂದ ಹೊರಗಿದ್ದ ಆ ಇಂಜಿನಿಯರನ್ನು ಒಳಗೆ ಕರೆಸಿಕೊಳ್ಳಲಾಯಿತು. ಅವರೊಂದಿಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದರು ಸಚಿವರು. ಅವರ ಊರು ಯಾವುದು, ಈ ಮಾಹಿತಿಗಳನ್ನೆಲ್ಲ ಕೇಳಿ ಹೊಸದಾಗಿ ಬಂದಿರುವ ಕಾರಣ ಒಳ್ಳೆಯ ಕೆಲಸ ಮಾಡಬೇಕು, ಇಲ್ಲಿಂದಲೇ ಮದುವೆಯಾಗಿ ಎನ್ನುವಂಥ ಒಂದು ಸಲಹೆಯನ್ನು ಕೂಡ ಅವರು ನೀಡಿದರು. ಅದು ಸಹಜವಾಗಿ ಒಂದು ಲಘುದಾಟಿಯಲ್ಲಿ ಸಚಿವರು ಹೇಳಿರುವಂಥದ್ದು. ಯಾಕಂದರೆ ಬೇರೆ ಕಡೆಯಿಂದ ಮದುವೆ ಆದರೆ ಮತ್ತೆ ಟ್ರಾನ್ಸ್ಫರ್ ತಗೊಂಡು ಅವರು ಹೋಗ್ತಾರೆ, ಹಾಗಾಗಬಾರ್ದು. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಂಜಿನಿಯರ್ ಇರಬೇಕು. ಏನು ನೀವು ಬಂದ ಬಳಿಕ ಇಲ್ಲಿ ಬದಲಾವಣೆಗಳಾಗಿವೆ ಎನ್ನುವುದನ್ನು ಜನ ಹೇಳುವಂತಾಗಬೇಕು, ಮಾಧ್ಯಮಗಳು ಹೇಳುವಂತಾಗಬೇಕು, ನಾಯಕರು ಹೇಳುವಂತಾಗಬೇಕು ಎನ್ನುವ ಸೂಚನೆಯನ್ನು ಕೂಡ ಅವರಿಗೆ ನೀಡಿದರು. ಮೇಲಧಿಕಾರಿಗಳು ಕೂಡ ಇಂಥ
ಹೊಸ ಅಧಿಕಾರಿಗಳು ಬಂದಾಗ ಅವರಿಗೆ ಸಪೋರ್ಟ್ ಮಾಡಬೇಕು. ಏನು ಬೆಕ್ಕಿಗೆ ಬಿಸಿ ಬಿಸಿ ಹಾಲು ಕೊಡುವ ಹಾಗೆ ಆಗಬಾರ್ದು, ಅವರು ದೂರ ಓಡುವ ಹಾಗೆ ಆಗಬಾರ್ದು, ಅವರು ಇಲ್ಲೇ ಕೆಲಸ ಮಾಡಬೇಕು ಎನ್ನುವಂತಹ ಒಂದು ಮನಸ್ಸು ಅವರಿಗೆ ಬರುವ ರೀತಿಯಲ್ಲಿ ಆಗಬೇಕು. ಆ ರೀತಿಯಲ್ಲಿ ಮೇಲಧಿಕಾರಿಗಳು ಅವರಿಗೆ ಸಲಹೆಯನ್ನು ನೀಡಬೇಕು, ಸಹಕಾರವನ್ನು ನೀಡಬೇಕು ಎನ್ನುವ ಮಾತನ್ನು ಕೂಡ ಸಚಿವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿಯ ಈ ಸಂದರ್ಭದಲ್ಲಿ ಮತ್ತೊಂದು ಏನು ಆಕ್ಷೇಪವನ್ನು ಅಥವಾ ದೂರನ್ನು ಸಚಿವರ ಮುಂದೆ ಇಡ್ತಾರೆ. ನನ್ನ ಕ್ಷೇತ್ರದಲ್ಲಿ ಅನೇಕ ಕೆಲಸ ಮಾಡದ ಅಧಿಕಾರಿಗಳಿದ್ದಾರೆ, ಅವರ ಪಟ್ಟಿಯನ್ನು ನಾನು ನಿಮಗೆ ಕೊಡ್ತೇನೆ, ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು. ಯಾಕಂತ ಹೇಳಿದರೆ ಆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅದು ಸಹಜವಾಗಿ ಶಾಸಕರಿಗೆ ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ವಿಶೇಷವಾಗಿ ನಮಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಇಂಥ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸಬೇಕು ಎನ್ನುವ ಒಂದು ದೂರನ್ನು ಸಚಿವರ ಮುಂದೆ ಶಾಸಕರು ಇಡ್ತಾರೆ. ಆ ಸಂದರ್ಭದಲ್ಲಿ ಏನು ಸರಿಯಾಗಿ ಕೆಲಸ ಮಾಡುವ ಅಧಿಕಾರಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ ಅಲ್ವಾ ಶಾಸಕರು ಎನ್ನುವಂಥ ಒಂದು ಮಾತನ್ನು ಕೂಡ ಸಚಿವರು ಹೇಳಿರುವಂಥ ಒಂದು ಘಟನೆ ಕೂಡ ಈ ಸಭೆಯಲ್ಲಿ ಆಗುತ್ತೆ. ಸುಳ್ಯದಲ್ಲಿರುವಂಥ ಏನು ತಾಲೂಕು ಆಸ್ಪತ್ರೆ ಏನಿದೆ, ಸರ್ಕಾರಿ ಆಸ್ಪತ್ರೆ ಏನಿದೆ, ಅದರ ಸೌಂದರೀಕರಣ, ಅದಕ್ಕೆ ಪೂರ್ಣವಾಗಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕೂಡ ಇಡಲಾಗಿದೆ. ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ, ಚಂದ ಮಾಡಿ ಕೊಡ್ತೇವೆ. ಆದರೆ ಮತ್ತಷ್ಟು ಅದನ್ನು ಚಂದವನ್ನು ಮತ್ತು ಇಡೀ ಸುಳ್ಯ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಮಿಗಿಲಾಗಿರಬೇಕು ಎನ್ನುವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ಬೇಕಿದ್ದರೆ ಇಲ್ಲಿರುವಂತಹ ನಾಯಕರು ಬೇರೆ ಸಂಘ ಸಂಸ್ಥೆಗಳ ಒಂದು ಸಹಭಾಗಿತ್ವವನ್ನು ಪಡಿಬೇಕು ಎನ್ನುವ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೀಡ್ತಾರೆ. ಇನ್ನು ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಾಗಿ ಏನು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ಚರ್ಚೆ ಕೂಡ ನಡೀತದೆ. ಏನು ಮೆಸ್ಕಾಂ ಮತ್ತು ಏನು ಅರಣ್ಯ ಇಲಾಖೆ ಏನು ಪರಸ್ಪರ ಸಹಭಾಗಿತ್ವದಿಂದ ಜೊತೆಗೆ ಪರಸ್ಪರ ಏನು ಸಮನ್ವಯದಿಂದ ಈ ಒಂದು ಕಾರ್ಯವನ್ನು ಮಾಡಬೇಕು. ಯಾಕಂದರೆ ಸಭೆಯಲ್ಲಿ ಒಂದು ರೀತಿಯಲ್ಲಿ ಅವರಿಂದ ಏನು ಅನುಮತಿ ದೊರಕಿಲ್ಲ ಎನ್ನುವಂತಹ ಏನು ಮಾತುಗಳನ್ನು ಅರಣ್ಯಾಧಿಕಾರಿ ಹೇಳ್ತಾರೆ, ಇಲ್ಲ ನಾವು ನೀಡುತ್ತೇವೆ ಎನ್ನುವುದನ್ನು ಮೆಸ್ಕಾಂ ಅಧಿಕಾರಿ ಹೇಳ್ತಾರೆ. ಹಾಗಾಗಿ ಇಬ್ಬರೂ ಕೂಡ ಒಂದು ಸಮನ್ವಯತೆ, ಎರಡೂ ಇಲಾಖೆಗಳು ಸಮನ್ವಯತೆಯನ್ನು ಸಾಧಿಸಿ ಈ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ಮತ್ತೆ ಅಪಾಯ ಸಂಭವಿಸಿದ ಬಳಿಕ ಮತ್ತೆ ಇದನ್ನು ಹೇಳಿ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಮುಂಚಿತವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಏನು ಖಾಸಗಿಯಾದ ಸ್ಥಳದಲ್ಲೂ ಕೂಡ ಇಂಥ ಅಪಾಯಕಾರಿ ಒಂದು ಮನೆಯ ಒಂದು ಮರ ಅದು ಇನ್ನೊಂದು ಮನೆಗೆ ಅಪಾಯಕಾರಿ ಆಗುವಂಥ ಸನ್ನಿವೇಶ ಇದೆ. ಆದರೆ ಆ ಮನೆಯ ಏನು ಅದು ವರ್ಗ ಜಾಗದಲ್ಲಿರುವಂಥ ಸಂದರ್ಭದಲ್ಲಿ ಅವರು ಮರ ಕಡಿಲಿಕ್ಕೆ ಒಪ್ಪೋದಿಲ್ಲ. പക്ഷേ ಇಂಥ ಸಂದರ್ಭದಲ್ಲಿ ಏನಾದರೂ ದೂರು ಬಂದರೆ ಅದನ್ನು ಏನು PDOಗಳು ಮತ್ತು ಇನ್ನಿತರ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು. ಅವಶ್ಯಕತೆ ಬಂದರೆ ಅವರಿಗೆ ಪೊಲೀಸರು ಕೂಡ ಪೊಲೀಸ್ ಇಲಾಖೆ ಸಹಕಾರವನ್ನು ನೀಡಬೇಕು ಎನ್ನುವ ಸೂಚನೆಯನ್ನು ನೀಡ್ತಾರೆ. ಅಥವಾ ಒಂದು ವೇಳೆ ಅವರು ಕಡಿಯಲು ಮತ್ತು ಒಪ್ಪದಿದ್ದರೆ ಅವರಿಂದ ಅಫಿಡವಿಟ್ ಬರೆಸಿಕೊಳ್ಬೇಕು, ಅದಕ್ಕೆ ಅವರ ಸಿಗ್ನೇಚರ್ ತಗೊಳ್ಬೇಕು. ಯಾಕೆಂತ ಹೇಳಿದರೆ ಯಾವುದಾದ್ರೂ ಅಪಾಯ ಉಂಟಾದರೆ ಅದಕ್ಕೆ ನಾವೇ ಹೊಣೆ ಎಂಬ ಅಫಿಡವಿಟನ್ನು ಕೂಡ ಅಂಥ ಮನೆಯವರಿಂದ ಪಡ್ಕೊಳ್ಬೇಕು ಎನ್ನುವ ಸೂಚನೆಯನ್ನು ಕೂಡ ಸಚಿವರು ನೀಡ್ತಾರೆ. ಇನ್ನು ಸುಳ್ಯದ 110 kV ಸಬ್ಸ್ಟೇಷನ್ ಬಗ್ಗೆ ಎಷ್ಟೋ ಕಾಲದಿಂದ ನೆನೆಗುದಿಗೆ ಬಿದ್ದಿರುವಂಥ, ಈಗ ಕಾಮಗಾರಿ ಕೂಡ ಆರಂಭಗೊಂಡಿರುವಂಥ ಆ ವ್ಯವಸ್ಥೆಯ ಬಗ್ಗೆ ಕೂಡ ಸಭೆಯಲ್ಲಿ ಒಂದಷ್ಟು ಪ್ರಸ್ತಾಪಗಳು ಬರುತ್ತೆ. ಸಹಜವಾಗಿ ಇಷ್ಟು ವರ್ಷ ಬಂದ ಹಾಗೆ ಅದು ಲ್ಯಾಂಡ್ ಡಿಸ್ಪ್ಯೂಟ್ ಎನ್ನುವಂಥ ಉತ್ತರಗಳು ಬರುತ್ತೆ. ಆದರೆ ಇದಕ್ಕೊಂದು ನಿರ್ದಿಷ್ಟ, ಯಾಕಂದರೆ ಸುಮಾರು 25 ವರ್ಷಗಳ ಬೇಡಿಕೆ, ಇದಕ್ಕೊಂದು ನಿರ್ದಿಷ್ಟ ಉತ್ತರವನ್ನು ಏನು ಉಸ್ತುವಾರಿ ಸಚಿವರಿಂದ ಕೂಡ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವುದು ಇವತ್ತಿನ ಸಭೆಯಲ್ಲಿ ಕಂಡುಕೊಂಡ ಬಹಳ ಪ್ರಮುಖವಾದಂಥ ಅಂಶ. ಏನು ಡಿಸ್ಪ್ಯೂಟ್ ಇದ್ದರೂ ಕೂಡ ಅದನ್ನು ಜನಪ್ರತಿನಿಧಿಗಳು ಮುಂದೆ ನಿಂತು ಅದನ್ನು ಬಗೆಹರಿಸಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಆದರೆ ಅಂಥ ಗಂಭೀರ ಪ್ರಮಾಣದ ಚರ್ಚೆ ಈ ಒಂದು ವಿಷಯದ ಕುರಿತಂತೆ ಆಗಿಲ್ಲ ಎನ್ನುವುದನ್ನು ಕೂಡ ನಾವು ಹೇಳಬೇಕಾಗಿದೆ. ಇನ್ನು ಸಭೆಯಲ್ಲಿ ಸಾಕಷ್ಟು PDOಗಳು ಕೂಡ ಉಪಸ್ಥಿತರಿದ್ದರು. ಅವರನ್ನು ಉಲ್ಲೇಖಿಸಿ ಸಚಿವರು ಮತ್ತೊಂದು ಮಾತು ಹೇಳಿದರು. ಇವತ್ತು PDOಗಳದ್ದೇ ಅಧಿಕಾರ ಇದೆ ಇವತ್ತು, ಅಥವಾ ಆಡಳಿತಾಧಿಕಾರಿಗಳಿದ್ದಾರೆ ಇವತ್ತು. ಅಲ್ಲಿ ಆಡಳಿತದ ವ್ಯವಸ್ಥೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆಯಲ್ಲಿ ಆರಿಸಲ್ಪಟ್ಟ ಆಡಳಿತ ಮಂಡಳಿ ಇಲ್ಲ. ಆದರೆ ನೀವು ಈಗ ಆಡಳಿತದಲ್ಲಿದ್ದೀರಿ ಎನ್ನುವ ಕಾರಣಕ್ಕಾಗಿ ಬೇಕಾಬಿಟ್ಟಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೊಠಡಿಗಳ ನವೀಕರಣ ಇರ್ಬೋದು ಅಥವಾ ದುರಸ್ತಿ ಇರ್ಬೋದು, ಇದಕ್ಕೆ ಬೇಕಾಬಿಟ್ಟಿಯಾಗಿ ಹಣವನ್ನು ಉಪಯೋಗಿಸಿ ಹಣ ಖಾಲಿ ಮಾಡಬೇಡಿ. ಅಲ್ಲಿಗೆ ಮುಂದೆ ಆಡಳಿತ ಮಂಡಳಿ ಬರುತ್ತೆ, ಅವರು ಅದನ್ನು ಮಾಡ್ತಾರೆ. ತೀರಾ ಅಗತ್ಯ ಕೆಲಸದ ಹೊರತಾಗಿ ಅದಕ್ಕಾಗಿ ಹಣ ಖರ್ಚು ಮಾಡದಂತೆ ಅವರು ಸಭೆಯಲ್ಲಿದ್ದ PDOಗಳಿಗೆ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೂಡ ನೀಡ್ತಾರೆ. ಈಗ ನಾವೇ ರಾಜರು ಎಂಬ ರೀತಿಯಲ್ಲಿ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಎನ್ನುವ ಸೂಚನೆಯನ್ನು ಕೂಡ ಅವರು ನೀಡಿರುವಂಥದ್ದು. ಅದರ ಜೊತೆಗೆ ಭಾರತ್ ಜೋಡೋ ಕಾರ್ಯಕ್ರಮ, ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆ, ಅದರ ಕುರಿತಂತೆ ಯಾವ ರೀತಿ ಮಾಹಿತಿ ಬಂದಿದೆ ಎನ್ನುವ ವಿಚಾರವನ್ನು ಅವರು ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಅದರ ಜೊತೆಗೆ PDOಗಳಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದರು. ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಸೂಚನೆಯನ್ನು ಕೂಡ ನೀಡಿದರು. ಬಹುಶಃ ಅನೇಕ ಸುಳ್ಯದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಸ್ಟಾಫ್ಗಳ ಸಮಸ್ಯೆ. ಆ ಸ್ಟಾಫ್ಗಳ ಸಮಸ್ಯೆಯ ಬಗ್ಗೆ ಕೂಡ ಅಂದರೆ ಪಶುಸಂಗೋಪನೆಯಲ್ಲಿ ತೀರಾ ಬೆರಳೆಣಿಕೆಯ ಪರ್ಮನೆಂಟ್ ಸ್ಟಾಫ್ಗಳಿರುವಂಥದ್ದು, ಅದನ್ನು ಡಾಕ್ಟರ್ ನಿತಿನ್ ಪ್ರಭು ಅವರು ಗಮನಕ್ಕೆ ತರ್ತಾರೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಇದೆ.
ಆ, ಆ, ಆಗ ಏನು ಸಚಿವರು ಕೂಡ ಅದು ಗಮನಕ್ಕೆ ಬಂದಿದೆ, ನೀವೇನು ಅದರ ಬಗ್ಗೆ ಗಮನಕ್ಕೆ ತನ್ನಿ, ವರದಿ ಕೊಡಿ, ಸಾಕಷ್ಟು ಅದನ್ನು ನೀಗಿಸುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದರು. ಜೊತೆಗೆ ಸುಳ್ಯ ತಾಲೂಕಿಗೆ ಹೆಚ್ಚು ಅತಿಥಿ ಶಿಕ್ಷಕರು, ಗೆಸ್ಟ್ ಟೀಚರ್ಸ್ ಮತ್ತು ಅವರು ಕೂಡ ಬೇಕಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕ್ಷೇತ್ರದ ಶಾಸಕರು ಸಚಿವರ ಮುಂದೆ ಆ ಬೇಡಿಕೆಯನ್ನು ಕೂಡ ನೀಡಿದರು. ಇನ್ನು ಪ್ರತಿ ಬಾರಿಯ ಸಭೆಗಳಲ್ಲೂ ಕೂಡ ಚರ್ಚೆ ಆಗುವಂಥದ್ದು ಅದು ಪ್ರಾಕೃತಿಕ ವಿಕೋಪಕ್ಕೆ ಹೊರತಾದ ಒಂದು ಸಮಸ್ಯೆ, ಸುಳ್ಯದ ಕ್ರೀಡಾಂಗಣ, ಅಂಬೇಡ್ಕರ್ ಭವನ, ಜೊತೆಗೆ ಸುಳ್ಯದ ತ್ಯಾಜ್ಯ ಸಮಸ್ಯೆ. ಅದು ಕೂಡ ಈ ಸಭೆಯಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಯಿತು. ಸಹಜವಾಗಿ ಅದು ತೀರಾ ಹೊಸ ಸಮಸ್ಯೆ ಎನ್ನುವಂತೆ ಸಭೆಯಲ್ಲಿ ಬಿಂಬಿತ ಆಯಿತು. ಅದಕ್ಕೆ ಏನು ಅಂತ ಅವರು ಸಚಿವರು ಕೂಡ ಕೇಳಿದರು, ಅಧಿಕಾರಿಗಳು ಕೂಡ ಉತ್ತರವನ್ನು ನೀಡಿದರು. ಅಲ್ಲಿಗೂ ಕೂಡ ಆ ಒಂದು ವಿಚಾರ ಮುಗ್ಧ ಅಧ್ಯಾಯದ ಹಾಗೆ ಕಂಡಿತು. ಆದರೆ ಒಂದು ಸೂಚನೆಯನ್ನು ಏನು ತ್ಯಾಜ್ಯದ ಸಮಸ್ಯೆ ಕುರಿತಂತೆ ಏನು ಸಚಿವರು ಹೇಳಿದರು, ತಹಶೀಲ್ದಾರರಿಗೆ ಇದಕ್ಕೆ ಸೂಕ್ತವಾದ ಜಾಗವನ್ನು, ಅದು ಸುಳ್ಯ ನಗರ ಅಂತಲ್ಲ, ಎಲ್ಲಿಯಾದರೂ ಅದಕ್ಕೆ ಸೂಕ್ತ ಜಾಗವನ್ನು ಏನು ಗೊತ್ತುಪಡಿಸಬೇಕು, ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲರಿಂದಲೂ ಕೂಡ ಅದು ಏನು ಆಕ್ಷೇಪಗಳು ಬರುತ್ತೆ ಅವರ ಏರಿಯಾಕ್ಕೆ ಕಸ ಹಾಕುವಂಥ ಸಂದರ್ಭದಲ್ಲಿ. ಇದೆಲ್ಲವನ್ನು ಮೀರಿಸಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಾರ್ಯವನ್ನು ಮಾಡಬೇಕು ಎನ್ನುವ ಸೂಚನೆಯನ್ನು ಏನು ಸಚಿವ UT ಖಾದರ್ ಅವರು ಹೇಳ್ತಾರೆ. ಹೀಗೆ ಸುಮಾರು 2.5 ಗಂಟೆಗಳ ಕಾಲ ಈ ಸಭೆಯನ್ನು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅವರು ನಡೆಸಿದರು. ಅಂದರೆ ಸಣ್ಣ ಸಭಾಂಗಣದಲ್ಲಿ ನಡೆಸಿದರು. ಹಾಗಾಗಿ ಸಾಕಷ್ಟು ಅಧಿಕಾರಿಗಳಿಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ, ಹೊರಗೆ ನಿಲ್ಲಬೇಕಾಯಿತು. ಒಂದಷ್ಟು ಮುಖಂಡರು ಕೂಡ ಇದ್ದರು. ಈ ಸಭೆಯನ್ನು ಏನು ನಡೆಸಿ ಪಿನ್ ಟು ಪಿನ್ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದರು. ಆದರೆ ಇಂಥ ಸಭೆಗಳು ಯಶಸ್ವಿ ಆಗುವುದು ಅದಕ್ಕೆ ಯಾವ ರೀತಿಯ ಫಾಲೋಅಪ್ ಇದೆ, ಅಥವಾ ಸಚಿವರು ಮತ್ತೆ ಅದನ್ನು ಯಾವ ರೀತಿ ಪರಾಮರ್ಶೆ ನಡೆಸಿ ಅದರ ಫಾಲೋಅಪ್ ಮಾಡ್ತಾರೆ ಎನ್ನುವ ಆಧಾರದಲ್ಲಿ ಅದು ಆಗಲಿ ಎನ್ನುವುದು ಅಲ್ಲಿ ಸೇರಿರುವಂತಹ ಏನು ಉಳಿದವರ ಬಹುತೇಕರ ಬಯಕೆಯಾಗಿತ್ತು. ಇಂಥ ಒಂದು ಗಂಭೀರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು. ಅದು ಇಲಾಖಾ ಮಟ್ಟದಲ್ಲಿ ಇರ್ಬೋದು ಅಥವಾ ಸ್ಥಳೀಯ ಮಟ್ಟದಲ್ಲಿ ಇರ್ಬೋದು. ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಎನ್ನುವಂಥದ್ದು ಈ ಒಂದು ಸಭೆಯ ಬಳಿಕ ಏನು ಮಾಧ್ಯಮದವರನ್ನು ಉದ್ದೇಶಿಸಿ ಸಚಿವರು ಮಾತನಾಡಿದರು. ಜೊತೆಗೆ ಸುದ್ದಿ ಆಂದೋಲನ ಏನು ನಡೆಸ್ತಾ ಇದೆ, ಭ್ರಷ್ಟಾಚಾರ ವಿರೋಧಿ ಆಂದೋಲನ ನಡೆಸ್ತಾ ಇದ್ದಾರೆ, ಅದರ ಫಲಕವನ್ನು ಕೂಡ ಸಚಿವರು ಸ್ವೀಕಾರ ಮಾಡಿರ್ಬೋದು. ಸುದ್ದಿ ಬಿಡುಗಡೆ ಸಂಪಾದಕರಾಗಿರುವಂಥ ಹರೀಶ್ ಬಂಟ್ವಾಳರವರು ಸಚಿವರಿಗೆ ಆ ಫಲಕವನ್ನು ಕೂಡ ಹಸ್ತಾಂತರಿಸಿದರು. ಜೊತೆಗೆ ಏನು ಭ್ರಷ್ಟಾಚಾರದ ಕುರಿತಂತೆ ಎದ್ದಿರುವ ಪ್ರಶ್ನೆಗೆ ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉತ್ತರವನ್ನು ನೀಡಿದರು. ಸಚಿವರು ಏನು ಹೇಳಿದ್ದಾರೆ ಎನ್ನುವುದು ಪ್ರತ್ಯೇಕವಾದ ಲಿಂಕಿನಲ್ಲಿ ನಾವು ನೀಡಿದ್ದೇವೆ. ಆತ್ಮೀಯ ವೀಕ್ಷಕರೇ, ಇದು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂಥ UT ಖಾದರ್ ಫರೀದ್ ಅವರು ಸುಳ್ಯದಲ್ಲಿ ನಡೆಸಿದಂಥ ಪ್ರಾಕೃತಿಕ ವಿಕೋಪದ ಏನು ಮುಂಜಾಗ್ರತಾ ಪರಾಮರ್ಶೆ, ಪೂರ್ವಭಾವಿ ಸಭೆ, ಜೊತೆಗೆ ಮಾನ್ಸೂನ್ ಏನು ಪರಿಸ್ಥಿತಿಯ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದರ ಪೂರ್ಣ ಮಾಹಿತಿಯನ್ನು ಈ ಮೂಲಕ ನಾವು ನಿಮಗೆ ನೀಡ್ತಾ ಇದ್ದೇವೆ. ಆಗಿರುವಂಥದ್ದು 1973, ಅರೌಂಡ್ 12% ಡೆಪ್ರಿಸಿಯೇಷನ್ ನಮಗಿದೆ ಸರ್. ಕ್ಯುಮುಲೇಟಿವ್ ರೈನ್ಫಾಲ್ ನಾವು ಜೂನ್ ತಿಂಗಳಲ್ಲಿ ತೊಗೊಂಡ್ರೆ ಸರ್, ಜೂನ್ ತಿಂಗಳಲ್ಲಿ ತಮಗೆ ಗೊತ್ತಿರೋಂಗೆ ಮಳೆ ಅಭಾವ ಬಹಳಷ್ಟು ಇತ್ತು ಸರ್. ಒಂದು 55% ಅಷ್ಟು ಡಿಪ್ರಿಸಿಯೇಷನ್ ಇರುವಂಥದ್ದು. ಫಸ್ಟ್ ಮಾರ್ಚಿಂದ ನಾವು ತೊಗೊಂಡ್ರೆ ಸರ್, ಪ್ರೀ ಮಾನ್ಸೂನ್ ಕೂಡ 16% ಅಷ್ಟು ಡಿಪ್ರಿಸಿಯೇಷನ್ ಬಂದಿರುವಂಥದ್ದು. ಓವರಾಲ್ ನಾವು ನೋಡಿದ್ರೆ ಜುಲೈ ತಿಂಗಳಲ್ಲಿ ಬಹುತೇಕ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಮಳೆ ಬಂದಿದೆ ಸರ್. ಬಟ್ ಜೂನ್ ತಿಂಗಳು ಮತ್ತು ಹಿಂದೆ ಬಂದಿರುವಂಥ ಮಳೆಗೆ ಕಂಪೇರ್ ಮಾಡಿದ್ರೆ ಈ ಸ್ವಲ್ಪ ಓವರಾಲ್ ನಮ್ಮದು ಕಡಿಮೆ ಇರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿರುವುದು ತಿಳಿಸಿದ್ದಾರೆ. ಎಲ್ಲ ಕಡೆಗೆ ಹೋಗಿ ಇಡೀ ರಾಜ್ಯದ ಪರಿಸ್ಥಿತಿಯನ್ನು ತಿಳಿದುಕೊಂಡು ಮುಂದಿನ ಒಂದು ವಾರದೊಳಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಸಿಕ್ಕುವಂತ ಅವಕಾಶ ಇವತ್ತು ಆಗಬೇಕು. ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ತಹಶೀಲ್ದಾರರಿಗೆ CM ರಿಪೋರ್ಟ್ ಕೊಟ್ಟಿರ್ತಾರೆ. ಎಲ್ಲೋ ಅಧಿಕಾರಿಗಳು ಸೇರಿಸಿಕೊಂಡು ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ರೈನ್ಫಾಲ್ ಎಷ್ಟಿದೆ, ಕಡಿಮೆ ಜಾಸ್ತಿ ಇದೆ. ಈ ವರ್ಷ ಸುಳ್ಯ ತಾಲೂಕು ವ್ಯಾಪ್ತಿಯಲ್ಲಿ ಬಂದಂತ ಮಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯಾವುದು ಜಾಸ್ತಿ ಕೃಷಿ ಆಗುವುದು, ಅಡಿಕೆ ಮತ್ತೆ ಕಾಳುಮೆಣಸು. ನಮ್ಮ ಜನಸಾಮಾನ್ಯರು ಯಾವ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಒಂದು ಮಳೆ ಬಂದದ್ದು ಭತ್ತ ಬೆಳೆಗಾರರಿಗೆ ಪೂರಕವಾಗಿದೆಯಾ, ತೊಂದರೆ ಆಗ್ತದಾ? ತೊಂದರೆ ಇಲ್ಲ. ಈ ವರ್ಷ ಆದಂತ ಪ್ರಾಬ್ಲಮ್ ಬರುವ ವರ್ಷ ಆಗಬಾರ್ದು. ಪ್ರಕೃತಿ ವಿಕೋಪ ನನ್ನ ಮತ್ತು ನಿಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವುದು. ಆಗಬಾರ್ದಂತೆ ನಮ್ಮೆಲ್ಲ ಕೂಡ ಪ್ರಾರ್ಥನೆ. ಆಗ ಸಂದರ್ಭದಲ್ಲಿ ಸೇಮ್ ಪ್ರಾಬ್ಲಮ್ ಸೇಮ್ ಕಡೆ ಮತ್ತೆ ಆಗಬಾರ್ದು. ಈ ಸಲ ಏನಾದ್ರು ಒಂದು ಕಡೆ ಬ್ಲಾಕ್ ಆಗ್ತದೆ, ವಿಪರೀತ ಮಳೆ ಬಂದರೆ ನೀರು ನಿಲ್ತದೆ, ಬ್ಲಾಕ್ ಆಗ್ತದೆ ಅಂತ ಹೇಳಿದಾಗ ಅಲ್ಲಿ ಈ ಸಲ ಶಾಶ್ವತ ಕೆಲಸ ಆಗಬೇಕು. ಮುಂದೆ ಎಂತ ಮಳೆ ಬಂದರೂ ಕೂಡ ಅಲ್ಲಿ ಬ್ಲಾಕ್ ಆಗಬಾರ್ದು.
ಇದು ಪ್ರತಿ ಸಲ ಅಲ್ಲೇ ಬ್ಲಾಕ್ ಆಗುವುದು, ನಾವು ಅಲ್ಲೇ ಮೀಟಿಂಗ್ ಕರೆದು ಅಲ್ಲೇ ರಿಪೇರ್ ಮಾಡೋದು, ಅಲ್ಲೇ ಅದನ್ನು ಆಗ್ತಾ ಇರೋದಿಲ್ಲ. ನಿಮ್ಮ ಲಾಸ್ಟ್ ಟೈಮ್ ಇವತ್ತು ಗೊತ್ತಿದೆ ಮನೆ ಮಾಪನದ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ. ಈ 1 ವರ್ಷವರೆಗೆ ಅದನ್ನು ಸರಿಪಡಿಸಬೇಕಲ್ಲ. ನಮ್ಮ ಮನೆಯ ಬಲ್ಬೋದೆಲ್ಲ ಅಮೆರಿಕಾದಲ್ಲಿ ನೋಡಿ, ಕೇಳಿದ್ರೆ ಫೋನ್ ಮಾಡಿದ್ರೆ ಅಮೆರಿಕಾದಲ್ಲಿ ಕೂಡ ಆಗುದಿಲ್ಲ ಕೆಲಸ. ನೀವು ಫಾಲೋ ಅಪ್ ಇದ್ರೆ ಮಾತ್ರ ಆಗ್ತದೆ. ನಮ್ಮ ಮನೆಯಲ್ಲಿ ಬಲ್ಬೋದ್ರೆ ಆಗ್ತೇವೆ ನಾವು. ಪ್ರೊಫೆಸರ್ ಬೆಲೆ ಬಿದ್ದ 3 ದಿವಸ ಬಲ್ಬೋದಿಂದ ಬಿದ್ದು ನಾವು ಮಾಡಿಸೋದಿಲ್ವಾ? ಅದೇ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ಏನು ಕೆಲಸ ಆಗ್ತದೆ? ಇದಕ್ಕೆ ದೊಡ್ಡ ಸೈನ್ಸ್ ಬೇಕಾ? ಯಾಕಂತ ಹೇಳಿದ್ರೆ ಅದರ ಮೇಲೆ ಆಧಾರಿತವಾಗಿ ವಿಮೆ ಸಿಕ್ಕುದು. ಇಲ್ಲೇ ಸರಿಯಾಗಿ ರೈತರ ಕಾರ್ಮಿಕ ವಿಮೆಗೆ ಸಿಗ್ತದೆ, ಅಂದಾಜಿಗೆ ಸಿಗ್ತದೆ. ಈಗ ಸಿಕ್ಕಿದವರು ಸಿಕ್ತು, ಇಲ್ಲದವರಿಗೆ ಇಲ್ಲ. ಯಾಕೆ ಬರೀ ಒಂದು ಈ ಮನೆ ಮಾಪನದ ಒಂದು ಕಂಪನಿ ಇದ್ದಾರಲ್ವಾ, ಸೊ ನಾವು ಬರೀ ಜನರಿಗೆ ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತೇವೆ ನಾವು. ಎಲ್ಲಿ ಇವತ್ತು ಡೇಂಜರ್ ಇರುವಂತ ಕ್ಲಾಸ್ ಮತ್ತು ಕಂಪೌಂಡ್ ವಾಲ್ ಇದೆ, ಅಲ್ಲಿ ಮಕ್ಕಳಿಗೆ ಕಲಿಸುವಂಥದ್ದು, ಮಕ್ಕಳನ್ನ ಆಟ ಆಡಲಿಕ್ಕೆ ಬಿಡದ ರೀತಿಯಲ್ಲಿ ನೀವು ಸ್ಪಷ್ಟವಾದ ಆದೇಶ ಕೊಡಬೇಕು. ಆಯ್ತು, ನೀವು ಮಾಡಿದ್ರೆ ನಾನು ಎಲ್ಲಿಯಾದ್ರೂ ಈ ರೀತಿ ಆಗುತ್ತೆ, ನೀವು ಅದಕ್ಕೆ ಜವಾಬ್ದಾರಿ ಆಗ್ತದೆ. ಹೇಗೆ ನೀವು ನೋಡಿಕೊಳ್ಳಿ ಅವರಿಗೆ ಹೇಳಿ. 82 ಸ್ನೇಕ್ ಬೈಟ್ ಕೂಡ ಅವ್ರಿಗೆ ಫ್ರೀ ಮತ್ತು ಇಂಜೆಕ್ಷನ್ ಮತ್ತು ಫ್ರೀ ಮದ್ದು ಕೊಟ್ಟು ಟ್ರೀಟ್ಮೆಂಟ್ ಆಗೋದು ಸರ್ಕಾರಿ ಆಸ್ಪತ್ರೆ ಅಲ್ಲಿ. ನೀವು ಬರೀ 12-13 ಡ್ಯಾಮೇಜ್ ಆಗುತ್ತೆ ಅಂತ ಕೊಡ್ಬೇಕು. ನನಗೆ ವಾಟ್ಸಪ್ ಅಲ್ಲೇ 20-25 ಸುಳ್ಳು ಯಾರು ಬಂದಿದೆ. ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ತಹಸೀಲ್ದಾರ್ಗೆ ಶೇರ್ ಮಾಡಿದ್ದೀನಿ. ಏನು ನಂಬರ್ ಕೊಡ್ತಾ ಇದ್ದೀವಿ? ನೀವು ಕಲೆಕ್ಟ್ ಮಾಡಿದ್ದು ಅಂದರೆ ನೀವು ಕಲೆಕ್ಟ್ ಮಾಡಿದ್ರೆ ಸರಿ ಇಲ್ಲ ಅಂತ ಆಯ್ತು. ನಮಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ 12 ಬಿಟ್ಟರೆ ಬೇರೆ ಯಾವುದೋ ಮೇಲ್ಚೋಡಿ ದುರಸ್ತಿ ಇಲ್ಲವೇ ಇಲ್ಲ. 3 ವರ್ಷ ಆಗಲಿ ಈ ವರ್ಷ ಆಗಲಿ ದುರಸ್ತಿನೇ ಅಲ್ಲಿ ಫ್ರೀ. ಸುಳ್ಯ ತಾಲೂಕಿನಲ್ಲಿ ಮತ್ತು ಕಡಬ ತಾಲೂಕಿನಲ್ಲಿ ಇತ್ತಿರುವುದು 100 ವರ್ಷ ಆದ ಸ್ಕೂಲ್ಗಳು ಇರುವುದು. ಅದನ್ನೊಮ್ಮೆಲ್ಲ ಚೆಕ್ಅಪ್ ಮಾಡಿ ಅದನ್ನು ರೆಮಿಡೇಟ್ ಮಾಡಿ ಸ್ಟೇ ಮಾಡಬೇಕು. ರಿಪೇರಿ ಮಾಡ್ತಾ ಇದ್ರೆ ವರ್ಷ ಪ್ರತಿ ರಿಪೇರಿ ಅಂತೇಳಿ ಒಂದಷ್ಟು ರಿಪೇರಿ ಮಾಡೋದು, ಮತ್ತೆ ಬರೋ ವರ್ಷ ವಾಪಸ್ ರಿಪೇರಿ ಅಂತ. ಅದಕ್ಕಿಂತ ಒಂದೊಂದೇ ಕೊಠಡಿ ಅಂತ ಇದ್ದು ರೆಮಿಡೇಟ್ ಮಾಡಿ ಹೊಸತಿ ಕಟ್ಟಿ ಕೊಡ್ತಾರೆ. ಇದು ಸ್ವಲ್ಪ ಪ್ರಯೋಜನ. 100 ವರ್ಷ ಆದ ಎಲ್ಲ ಶಾಲೆಗಳಿಗೆ ತಂದುಕೊಡಿ ಡಿ.ಸಿ. ಅದನ್ನು ನಮಗೆ ತಗೊಂಡು ಇದಕ್ಕಿಂತ 100 ಯಾರಾದ್ದೇ ಸ್ಕೂಲ್ಗಳು. ಈಗ ಶಾಸಕರು ಅಂತಾರೆ ಯಾವುದು ಪಾಲನೆ ಮಾಡಿ ನಮ್ಮ ವ್ಯವಸ್ಥೆ ಇದೆ, ಅದು ಮಾಡಿ ರಿಪೇರ್ ಮಾಡೋದು ಪ್ಲಾನ್ ಮಾಡಿದ್ರು ಸರ್ಕಾರ ಸಲ್ಲಿಸಿ. ಈಗ BA ಮತ್ತು ಇವರೇ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಪಾಠ ಮಾಡಿಕೊಂಡು ಕಾಂಪೌಂಡ್ ಅಲ್ಲಿ ಕ್ಲಾಸ್ ಮಾಡಿ ಬಿಡಬಾರ್ದು ಅಂತ ಡೇಂಜರ್ ಪೊಸಿಷನ್ ಅಲ್ಲಿ ಎಷ್ಟಿದೆ ಅಂತ ಬರಬೇಕಾದ್ರೆ ಅಂತ ಇದ್ದಾರೆ. ನಿಮ್ಮಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಿಮ್ಗೆ ಜೀಪ್ ಕೊಟ್ಟಿದ್ದಾರ, ಡ್ರೈವರ್ ಇದ್ದಾರ, ಬಿಸಿಲು ಕೊಡ್ತಾರ, ಮತ್ತೆ ಹೋಗಿ ಎಷ್ಟು ಸ್ಕೂಲ್ ಹೋಗಿದ್ದೀರಿ? ಅದು ನೀವು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇದು ನೋಡಿ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇವಾಗ ನೀವು ಹೋಗುದಿಲ್ಲ, ನೀವು ಬೆಳಿಗ್ಗೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಬೆಳಿಗ್ಗೆ 11 ಗಂಟೆ ನೋಡಿಕೊಂಡು ಬರ್ಲಿಕ್ಕೆ ಎಲ್ಲ ಸ್ಕೂಲನ್ನು ವಿಸಿಟ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದು ಮಾತು ಚರ್ಚೆ ಮಾಡ್ದಂಗೆ ಆಯಿತು, ತಿಂದಂಗೆ ಆಯಿತು. ಎಲ್ಲ ಕಡೆ ಬೇರೆ ಕೆಲಸ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ. ನಿಮಗೆ ಅಸಿಸ್ಟೆಂಟ್ಗಳು ಇದ್ದಾರೆ, ವೆಸ್ಟರ್ನ್ ಅಸಿಸ್ಟೆಂಟ್ ಇದ್ದಾರೆ ಆಫೀಸಲ್ಲಿ 3 ಜನ. ಮತ್ತೆ ಏನು ಪ್ರಾಬ್ಲಮ್ ನಿಮಗೆ? ಅದರಿಂದ ಪ್ರಾಬ್ಲಮ್ ಏನು? ಆಫೀಸ್ ಬಿಟ್ಟು ಹೊರಗೆ ಹೋಗೋದಿಲ್ಲ. ಏನು ನೀವು ಸೈಡ್ ಚೆನ್ನಾಗಿ ತೆಗಿತೀರಿ MLA ಅವರೇ, ಈಗಲೇ ತೆಗಿಬೇಕು. ಇದು ಮಳೆಗಾಲ ಹೋದ ನಂತರ ಒಂದು JCB ತಗೊಂಡು ಅದು ನಮ್ಗೆ ಯಾರಿಗೆ ಪ್ರಯೋಜನ ಇದೆ? ಮೈಂಟೆನೆನ್ಸ್ ಕೂಡ ಹಾಗೆ. ಎಲ್ಲಿ ನಿಮಗೆ 1.5 ಕೋಟಿ ಕೊಟ್ಟಾಗ ದೊಡ್ಡ ದೊಡ್ಡ ಹೊಂಡ ಎಲ್ಲಿದೆ? ಮಳೆಗಾಲದಲ್ಲಿ ಸಣ್ಣ ಹೊಂಡವನ್ನು ಫಿಲ್ ಮಾಡಲಿಕ್ಕೆ ಆಗುದಿಲ್ಲ. ದೊಡ್ಡ ಹೊಂಡಗಳು ಎಲ್ಲಿದೆ? ಒಂದು ಬೈಕ್ ಬಸ್ ಹೋಗುವ, ಒಂದು ರಿಕ್ಷಾದಲ್ಲಿ ಬಸ್ ಹೋಗೋದನ್ನೇ ನೀವು ಆಲೋಚನೆ ನೀವು ಆಗ್ತವೆ. ಯಾವ ಜೀಪ ಕಾರಣ ಹೊಂಡಕ್ಕೆ ಹೆಚ್ಚು ಕಮ್ಮಿ ಆದರೆ ನಾವು ಜನರನ್ನು ಕಲ್ಕೊಳ್ತೇವೆ ಅನಗತ್ಯವಾಗಿ. ಮತ್ತೆ ಜನ ನಿಮಗೆ ಬೈತಾರ? ಆಲೋಚನೆ ಮಾಡಿ. ಜನ ಅಲ್ಲ, ಇವರೆಲ್ಲ ಪೇಪರ್ ಕೂತ್ಕೊಂಡಿದ್ದಾರೆ, ಬೈದ್ಯಾರಿಗೆ ಅಲ್ವಾ? ಸೊ ಅದು ನೋಡಿ, ಈಗ ಎಲ್ಲಿಯೂ ಕೂಡ ದೊಡ್ಡ ಮಟ್ಟದ ಬೈಕಿನಲ್ಲಿ ಮತ್ತು ರಿಕ್ಷಾದಲ್ಲಿ ಹೋಗುವವರಿಗೆ ಡೇಂಜರ್ ಪೊಸಿಷನ್ ಹೊಂಡ ಎಲ್ಲಿ ಕೂಡ ಸಿಗಬಾರ್ದು. ಇದಕ್ಕೆ ನಮ್ಮಲ್ಲಿ ನಾನು ಹೇಳಿದೆ ಅಂದರೆ ಇದರ ಮೇಲೆ ಕೇಸ್ ಹಾಕಿಬಿಡೋದು. ನಾವು ಎಲ್ಲ ಹೆಚ್ಚು ಕಮ್ಮಿ ಡೆತ್ ಆದರೆ ಇಲ್ಲಿ ರೆಸ್ಪಾನ್ಸ್ ಮಾಡಿ ಮಾಡಿದ್ರೆ ನಮಗೆ ಕೆಟ್ಟ ಹೆಸರು ಬರುವಂಥವನ್ನೆಲ್ಲ ನಾನು ಲಿಂಕ್ ಮಾಡಿಕೊಡ್ತೇನೆ. ಅವ್ರು ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಿಕೊಡ್ತೀನಿ. ಪ್ರಾಬ್ಲಮ್ ಅನ್ಬೋದು ಕೂಡ ಈ ಸರಿ ಕೆಲಸ ಮಾಡುವಾಗ ಅಗತ್ಯ ಬಂದ ಮಾತಾಡಿದ್ರೆ ನೆಕ್ಸ್ಟ್ ಬಾಡಿ ಬಂದಾದ್ರೆ ಬಿಟ್ಟು ಹೋಗಿ. ಬಾಡಿ ಬರೋ ಮುಂಚೆ ಖಾಲಿ ಮಾಡ್ತಂತೇಳಿ ಯಾರಿಗೂ ಒಪ್ಪಿಗೆ ಕೊಟ್ಟಿಗೆ ಹೋಗ್ಬೇಡ. ಇಲ್ಲ ಇರ್ತಾನೆ ಎವ್ರಿ ಒನ್ ಅಂತ ಒಪ್ಪಿಗೆ ಇದ್ರೆ ಯು ಶುಡ್ ಸಿ ವೆರಿ ನೆಸೆಸರಿ ಮಾತ್ರ ಖರ್ಚು ಮಾಡಬೇಕು. ಸರ್ಕಾರ ಎಲ್ಲಿ ಇವತ್ತು ರಸ್ತೆ ಹಾಕಿದ್ರೆ ಅದು ಸರಿ ಮಾಡಲಿಕ್ಕೆ ಕೂಡ ದುಡ್ಡು ಕೊಟ್ಟಿದೆ. ಕಾಂಟ್ರಾಕ್ಟ್ಗೆ ಎಷ್ಟೋ ಕೋಟಿ ಕೊಡ್ತದೆ.
ಒಂದವರು ಬೇರೆ ಮುಖಾಂತರ ಅವ್ರು ಮಾಡಬೇಕು, ಮತ್ತು ಅವತ್ತೇ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ, ಅವತ್ತು ಅವ್ರು ತೆಗೆದಂತ ಲೆವೆಲ್ ಮಾಡಿಕೊಳ್ಬೇಕು. ಪೈಪ್ ಲೈನ್ ಎಲ್ಲ ಕೆಲಸ ಆದ ನಂತರ ಎಲ್ಲ ಕಡೆ ಪೈಪ್ ನೀರು ಹೋಗ್ತಾ ನೋಡಿಕೊಂಡು ಮತ್ತೆ ಅದನ್ನು ಕಂಪ್ಲೀಟ್ ರೆಕ್ಟಿಫೈ ಮಾಡ್ತಾರೆ. ಇಲ್ಲದೆ ಅವ್ರು ಕಷ್ಟಕರ ರಿಪೇರ್ ಮಾಡಿ ಮತ್ತೆ ಅಲ್ಲಿ ನೀರು ಪಾಸ್ ಆಗಲಿದೆ ಮತ್ತೆ ಹೋಗಿ ತೆಗಿಬೇಕಾಗ್ತದೆ. ಅದು ನಿಮಗೆ ನೋಡಿ ಹೇಳೋದು ಕಸದ ಬಗ್ಗೆ ಒಂದು ಮಾಡಿ, ಕಸದ ಬಗ್ಗೆ ಜನರು ಕೂಡ ಅದ್ರ ಬಗ್ಗೆ ಜಾಗೃತಿ ವಹಿಸ್ಕೊಳ್ಬೇಕು. ಯಾರು ಕೂಡ ನಿಮ್ಮ ಮನೆ ಹತ್ರ ಘನತ್ಯಾಜ್ಯ ಮಾಡಲಿಕ್ಕೆ ಯಾರು ಬಿಡುವುದೂ ಇಲ್ಲ. ಅದು ಯಾರು ನಿಮ್ಮ ಮನೆ ಡಬ್ಬಿಟ್ಟು ನೀವು ಅಬ್ಜೆಕ್ಷನ್ ಮಾಡ್ತೀರಿ, ನಿಮ್ಮ ಮನೆ ಮುಂದೆ ಡಬ್ಬಿಟ್ಟು ನೀವು ಅಬ್ಜೆಕ್ಷನ್, ಅದು ಸ್ವಾಭಾವಿಕ. ಸೊ ಈಗ ನಿಮ್ಮ ಸುಳ್ಯದಲ್ಲಿ ತೊಂದರೆ ಇಲ್ಲ, ಸ್ವಲ್ಪ ದೂರ ಆದರೂ ಹೋಗಿ ಉಂಟಲ್ಲ, ಎಲ್ಲಿ ಮನೆಗಳಿಲ್ಲ ಇಲ್ಲ ಅಂತ ಒಂದು ಇಂಟೀರಿಯರ್ ಪ್ರದೇಶದ ಗ್ರಾಮೀಣ ನೋಡಿ ಅಲಾಟ್ ಮಾಡಿಸ್ಕೊಳ್ಳಿ ಜಾಗ. ನೀವು ಸಿಟಿಯಲ್ಲಿ ನಿಮಗೆ ಸಿಕ್ಕುವುದೇ ಇಲ್ಲ. ನೀವು ಸಿಟಿಯವರಿಗೆ ಇಂಟೀರಿಯರ್ ವಿಲೇಜ್ನಲ್ಲಿ ಅಲ್ಲಿ ಏನು ಜನ ಯಾವ ಇಲ್ಲದಂತ ಒಂದು ಪ್ರದೇಶ ನೋಡಿ ಅಂತ ಬಹಳಷ್ಟು ಜಾಗ ಇರ್ತದೆ ನಿಮಗೆ, ಅದನ್ನು ನೀವು ಕೊಟ್ಟು ಡಿಸಿ ತಹಸೀಲ್ ಡಿಸಿ ಅದನ್ನು ಲೇಟ್ ಮಾಡಿಸಿ ಅಲ್ಲಿ ಮಾಡಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಂತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.